ಯಾವ ರೀತಿ ಭಕ್ಷ್ಯ ಭೋಜ್ಯ ಯಥಾರ್ಥಕ್ಕೆ ಬಾಗಿಲು ಬರುವಾಗ ನನ್ನನ್ನು ಕಂಡ ರೀತಿ ಬೇರೆ, ಆದ್ರೆ ಈಗ ಇಲ್ಲಿದ್ದವರೆಲ್ಲ ಕಾಣುವ ರೀತಿಯೇ ಬೇರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೌದು ಮಾರಾಯ. ಅಯ್ಯೋ ಇಲ್ಲಿ ನಾನು ಬೇಡ ಅಂತ ಹೇಳಿದ್ರು ಒತ್ತಾಯ ಮಾಡುವುದು. ಮಕ್ಕಳ ನೆನಪಾಯ್ತು. ಮತ್ತೆ ನನಗ ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಹಾಗೆ ಮನೆಯಲ್ಲಿ ಎಷ್ಟು ವಿಶೇಷ ಇರಲಿ, ಹೋದಲ್ಲಿ ವಿಶೇಷ ಕಂಡಾಗ ನನ್ನ ಮಗನಿಗೆ ತುಂಬಾ ಪ್ರೀತಿಯಾಗಿತ್ತು, ಆಗ ಕಂಡ್ರೆ ನಾ ಕೊಡ್ತೇನೆ ಅಂತ ಮಾತಾಡಬಾರ್ದು. ಒಂದೊಂದು ತಿನ್ನುವಾಗ ಕಣ್ಣಲ್ಲಿ ನೀರು ಬಂತು ಕೃಷ್ಣ. ಆನಂದ ಅಯ್ಯೋ ಮಾಡುವ ಭುಜಾರ ನನ್ನಲ್ಲಿ ಕಂಡ ರೀತಿ ಮತ್ತಷ್ಟೇ ಅಲ್ಲ. ಎಲ್ಲಿ ಹೊರಗೆ ಅಂತ ಹೇಳಿದ್ರೆ ಬ್ರಾಹ್ಮಣರ ಎತ್ತು ತಕೊಳ್ಳಿ ಇದು ತಕೊಳ್ಳಿ ಒಂದು ಒತ್ತಾಯ ಅಂತ ಹೇಳಿದ್ರೆ ಕೊನೆಗೂ ನಾನು ಮುಗಿದಿಲ್ಲ ಅಂತ ಹೇಳಿದ್ರು ಕೇಳಿಲ್ಲ ಕೃಷ್ಣಯ್ಯ. ರೇಷ್ಮೆ ಶಾಲು ಬಟ್ಟೆ ಒಂದೆಲ್ಲಲ್ಲ, ಮತ್ತೆ ಅದು ಹಿಡ್ಕೊಂಡೆ ನೀವು ಹಿಡ್ಕೊಂಡು ಹೋಗ್ಬಾರ್ದು, ನಾವು ಹೊತ್ಕೊಂಡು ಬಂದು ಕೊಡ್ತೇವೆ ಅಂತಾರೆ. ಅದೆಲ್ಲ ಕ್ರಮದಂತೆ, ಅದೇ ಕ್ರಮದಂತೆ ಊಟ ಮಾಡಲ್ಲ. ಸ್ನೇಹಿತನಾಗಿದ್ದು ಬ್ರಾಹ್ಮಣನಾಗಿ ಬಂದವ ಗೊತ್ತಿದ್ದಾನ ಕಡಿಮೆ ಹೇಳು, ತೆಗೆದುಕೊಡ್ತೇನೆ. ಯಾಕೆ ನನ್ನಲ್ಲಿಲ್ಲ ಅಲ್ಲ, ನಂಗೆ ಗೊತ್ತಾಗಿದೆ ಏನು ನನಗೂ ಗೊತ್ತು ಕೃಷ್ಣ. ನನ್ನಲ್ಲಿಲ್ಲ, ನಿನ್ನಲ್ಲಿ ಉಂಟಾ? ಅಲ್ಲ ಕೊಟ್ಟದ್ದುಂಟು ಮನೆಯಲ್ಲಿ. ಮನೆಯಲ್ಲಿದ್ರೆ ಆಯ್ತಾ, ಕೊಟ್ಟಿದ್ದಲ್ಲ ಮನೆಗೆ ಹೋಗುದಲ್ವಾ? ನಾನು ಕೊಡುವಾಗ ಹೇಳಿದೆ ಅವಳಿಗೆ, ಇದು ಅಲ್ಲ ನಮಗೂ ಗೊತ್ತಿತ್ತು ಹಾಗೆ ಹೀಗೆ ಹೋಗುದು. ಪ್ರಸಾದ ಕೊಡುಗಲ್ವಾ? ಪ್ರಸಾದ ಕೊಡುಗಲ್ವಾ? ಆಗ ಕೊಟ್ಟಿದ್ದು ಅಲ್ಲ, ಆಗ ಕೊಟ್ಟಿದ್ದು ಅಲ್ಲ, ಮತ್ತೆ ನಾನು ಹೆಂಡತಿ ಕೊಡ್ಬೇಕು. ತಗೊಳ್ಳಿ, ನಾನು ಹೇಳಿದೆ ನಾನು ಕೊಡ್ತೇನೆ ಅಂತ ಹೇಳಿದೆ. ಬೇಡ ನೀವು ಬೇಡ. ಎಷ್ಟು ಮಾತ್ರ ಬರೀದೇ ಆಗುದಿಲ್ಲ, ಅಷ್ಟು ಕೊಟ್ಟಿದ್ದಾರೆ ಅವಳು. ಅಷ್ಟು ಕೊಟ್ಟದ್ದಲ್ಲ, ಪ್ರೀತಿನ ಕೇಳ್ತಾ ಇದ್ದಾರೆ. ಕೊಡಿ ಕೊಡು ಕೊಡಿ ಕೊಡು. ಬೆಲೆ ಬಂದದ್ದು ನಾನು ಕೊಡ ಉಳಿದೆ. ಚಿಂತೆ ಬೇಡ, ನೀನ್ ಇಲ್ಲೇ ಇದ್ದೀಯಾ, ಅವಳಲ್ಲಿ ಹೋಗ್ಲು. ಅಲ್ಲ ಕೃಷ್ಣಯ್ಯ, ಈಗ ಕೇಳ್ತೇನೆ. ಏನ್ ಕೃಷ್ಣಯ್ಯ? ಓ ಯಾಕೆ ಬಂದ್ಯಾ? ಏನಾದ್ರು ಕೇಳಲಿಕ್ಕಿತ್ತ? ಅಲ್ಲ ನಿನ್ನ ಹತ್ರ ಎಲ್ಲ ಉಂಟು ಗೊತ್ತಾಗಲ್ಲ, ನೀನೇ ಮತ್ತೊಬ್ರಿಗೆ ಕೊಡುವಾಗಿದ್ಯಾ ಬಿಟ್ರೆ ನಾನು ಕೇಳುದಲ್ಲ. ಆದ್ರೂ ಮನೆ ಬಂದಿದ್ಯಲ್ಲ, ಆತ್ಮೀಯ ಗೆಳೆಯ ತಾನೆ. ಹೌದು, ಏನಾದ್ರೂ ಬೇಕಾದ್ರೂ ಹೇಳ. ನಿನ್ನ ಹತ್ರ ಎಲ್ಲ ಉಂಟು, ನನಗೆ ಗೊತ್ತುಂಟು ಕೃಷ್ಣಯ್ಯ. ಓ ನಾನು ಮನೆಯಲ್ಲಿ ಉಂಡು ಕೂಡುವಷ್ಟು ಸುಖ, ಮತ್ತೊಬ್ಬರಿಗೆ ದಾನ ಮಾಡುವಷ್ಟು ಕನಕಗಳು. ಬ್ರಾಹ್ಮಣನಾದವನು ದಾನ ಮಾಡಬೇಕು ಕೃಷ್ಣ. ಹಾಗಾಗಿ ಯೋಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಮಾಡಿಟ್ಟಿದ್ದಾರೆ. ಕರ್ಮಗಳು ನಿನಗೆ ಇರುವುದು. ಹೌದು, ನನ್ನಿಂದ ಏನು ಬಯಸ್ತೀಯ? ನಾ ಏನು ಕೊಡಬೇಕು? ಸಂಕೋಚ ಬೇಡ. ನನಗೆ ನಿನ್ನ ಹತ್ರ ಯಾವುದು ಇಲ್ಲವೋ ಅದನ್ನೇ ಕೇಳು. ಕೇಳಿದ್ರೆ ನಿನಗೆ ಎಲ್ಲವೂ ಉಂಟು ನಿಮ್ಮ ಮನೇಲಿ. ನಮ್ಮನೆ ಬದಲು ನಿಮ್ಮದಲ್ಲಿ ಉಂಟು, ನಮ್ಮನೆಗಿಂತಲೂ ಹೆಚ್ಚು ಉಂಟು ಮಕ್ಕಳು. ಆದರೂ
ನೀ ಕೇಳು ಅಂತ ಹೇಳುದು ನಾನು. ಯಾರಲ್ಲಿ ಕೇಳುವುದು ಕೃಷ್ಣ? ಹರಿಯ ನುಡಿಯಂ ಕೇಳಿ ಚರಣ ಶ್ರೇಷ್ಠನು ಮನದಿ ಗ್ರಹಿಸಿದಾಗ ಪೇಳಿದರೆ ಮಾಧವಂ ಏನ್ ಗ್ರಹಿಸುವನೋ ಬೇಡದಿರೆ ಎನ್ನ ಸತಿ ಇನ್ನೇನಲಿ ನಾ ಪೇಳಿದರೆ ಮಾಧವಂ ಏನ್ ಗ್ರಹಿಸುವನೋ ಪೇಳದಿರೆ ಸತಿ ಇನ್ನೇನಲಿ ಹರಿಯ ಹರಿಯ ಇದೆ ಇದೆ ಪರೀಕ್ಷೆ ಹರಿಯ ಇದೇನು ಇದೇನೆನುದ ಕಂಗಳುದಗದೊಳು ಮುರಿದಿ ನಿಂದಿದ್ದವು ಕಂಗಳುದಗವು ಸುರಿದಿ ನಿಂದಿದ್ದವು ಕೃಷ್ಣ ಕೃಷ್ಣ ಬರುವಾಗ ನನ್ನ ಹೆಂಡತಿ ಹೇಳಿದ ಮಾತು, ಆದಷ್ಟು ಬೇಗ ಬನ್ನಿ ಸ್ವಾಮಿ, ಕಾಯ್ತಾ ಇರ್ತೇನೆ. ಏನಾದ್ರೂ ನಿಮ್ಮ ಗೆಳೆಯನನ್ನು ಕೇಳಿದರೆ ಅವ ಕೊಡದೇ ಇರ್ಲಿಕ್ಕಿಲ್ಲ ಎನ್ನುವುದಾಗಿ. ಆದ್ರೆ ಕೃಷ್ಣಯ್ಯ ಹೇಳುವಾಗಲೇ ನಿನ್ನಲ್ಲಿ ಎಲ್ಲವೂ ಉಂಟು ನನಗೆ ಗೊತ್ತು. ಆದ್ರೆ ಕೇಳು ಕೇಳು, ಏನ್ ಬೇಕು ಕೇಳು. ಯಾವತ್ತು ತಾಯಿ ಆದವಳಿಗೆ ಮಕ್ಕಳಿಗೆ ಏನ್ ಬೇಕು ಅಂತ ಗೊತ್ತಿಲ್ವಾ? ಕೇಳಿ ಆಗಬೇಕಾದ ಸ್ಥಿತಿ ಉಂಟಾ? ನಾನು ಒಮ್ಮೆ ಕೇಳದೆ ಅಂತ ಆದ್ರೆ ಪ್ರಪಂಚದ ಉಳಿದ ಜನರಿಗೂ ನನಗೂ ವ್ಯತ್ಯಾಸ ಏನು? ದೇವರಲ್ಲಿ ನಾನು ಏನನ್ನು ಕೇಳಬೇಕು? ನಾನು ಕೇಳ್ತೇನೆ ಅಂತ ಆದ್ರೆ ಕೇಳಿಯೇ ಕೊಡಬೇಕಾ? ಇಲ್ಲ, ಯಾವ ಕಾರಣಕ್ಕೂ ನಾನು ಕೇಳುವುದಿಲ್ಲ. ಆದ್ರೆ ಹಸಿದ ಮಕ್ಕಳು ಅಪ್ಪಯ್ಯ ಎಷ್ಟೊತ್ತಿ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ, ಏನ್ ತರ್ತಾನೆ ಅಂತ ಕಾಯ್ತಾ ಇದ್ದಾರೆ. ನೋಡಿದ್ರಲ್ಲ, ನಾನು ಊಟ ಕೂತದ್ದು ಹೌದು, ಆದ್ರೂ ಉಂಡದ್ದಿಲ್ಲ ಸ್ವಾಮಿ. ಏನ್ ಮಾಡ್ಲಿ? ಕೃಷ್ಣಯ್ಯ ನನಗೆ ಗೊತ್ತುಂಟು ದೇವರೇ. ಏನು ಕೇಳಿದ್ರು ನೀನು ಕೊಡ್ತೀಯ ಎನ್ನುವಂತ ಸತ್ಯ ನನಗೆ ಗೊತ್ತುಂಟು. ನಾನು ಕೇಳ್ತೇನೆ ಅಂತ ಆದ್ರೆ ನಿನ್ನ ದೇವತ್ವಕ್ಕೆ ನಾನು ಏನು ಮಾಡಿದಾಗಾಯ್ತು ಕೃಷ್ಣ. ದೇವರು ಯಾರು? ನೀನು ಏನೇ ಹೇಳು ಕೃಷ್ಣಯ್ಯ, ನೀನು ಯಾರು ಏನು ಎನ್ನುವುದು ನನಗೆ ಚೆನ್ನಾಗಿ ನಾನು ತಿಳ್ಕೊಂಡಿದ್ದೇನೆ. ಕೇಳಬೇಕು ಅಂತ ನೀ ಹೇಳ್ತಾ ಇದ್ದೀಯ. ಕೇಳೋ, ಏನು ಬೇಕು ಕೇಳು. ಭಕ್ತನಾಗಿ ನಾನು ಕೇಳಿದ್ದನ್ನು ಭಕ್ತನಾಗಿ ನಿಂತು ದೇವರಾಗಿ ಕೊಡ್ತೇನೆ, ಗೆಳೆಯನಾಗಿ ನಿಂತ್ರೆ ಆತ್ಮೀಯನಾಗಿ ನೀಡ್ತೇನೆ. ನೀಡ್ತೀಯ ನೀನು. ನಿನಗೆ ಗೆಳೆಯನಾಗಿ ಕೊಟ್ರೆ ಶಾಶ್ವತ ಅಲ್ಲ, ಹೌದು. ದೇವನಾಗಿ ನಿಂತು ಕೊಟ್ರೆ ಶಾಶ್ವತ. ದೇವರು ಕೊಟ್ರೆ ಮನೆ ತನಕ ಅಂತ ಮಾತುಂಟು ಕೃಷ್ಣ. ಮನುಷ್ಯರು ಕೊಟ್ರೆ ಮನೆ ತನಕ. ದೇವರು ಕೊಟ್ರೆ ಕೊನೆಗೆ ನಿನಗೆ ಯಾವ ಮನೆ ತನಕ ಬೇಕೋ ಕೊನೆ ತನಕ ಬೇಕು. ಹೇಳುವಲ್ಲಿ ವ್ಯತ್ಯಾಸ ಆಯ್ತು. ಅದು ನೀನು ಮೊದಲೇ ಹೇಳಿದ್ದೆ, ಭಾವನೆ ಒಳಗಾಗಬೇಡ. ಅಷ್ಟಿಷ್ಟು ನೀನು ಆರೋಪಿಸಿಕೊಳ್ತೇವೆ ಮಾರಾಯ. ಹೌದೌದು, ಹೇಳುವಲ್ಲಿ ವ್ಯತ್ಯಾಸ ಆಯ್ತು. ನಾನು ಬಯಸದ್ದು ಏನು ಎನ್ನುವುದು ನಿನಗಿನ್ನೂ ಅರ್ಥ ಆಗಲಿಲ್ವ ಕೃಷ್ಣ? ಕೆಲವಷ್ಟು ಬಾಯಿ ಬಿಟ್ಟು ಹೇಳಬೇಕು. ಅನಗ ಅಚ್ಯುತ ಅನಂತ ಪದ್ಮನಾಭ ಗೋವಿಂದ ನಾರಾಯಣ ಕೇಶವ ಶ್ರೀಹರಿ ನಮೋ ನಮಃ. ನಾ ಏನಕ್ಕೂ ಕೇಳಲಾರೆ ಕೃಷ್ಣ. ಕೇಳಬೇಕು ಅಂತ ನಾನು ಬಂದದ್ದಲ್ಲ, ಅದು ಒಂದೇ. ಮತ್ತೆ ಯಾಕೆ ಬಂದೆ? ನಾನು ಹೋಗುವಾಗ ನನ್ನ ಮಕ್ಕಳು ಕಾಯ್ತಾ ಇರ್ತಾರೆ ಕೃಷ್ಣ. ಅಪ್ಪಯ್ಯ ಎಷ್ಟೊತ್ತಿಗೆ ಬರ್ತಾನೆ ತರ್ತಾನೆ ಅಂತ ಕಾಯ್ತಾ ತರ್ತಾರೆ ಅಂತ. ಆದ್ರೆ ನಾನು ಯಾವತ್ತು ಮನೆಯಿಂದ ಹೊರಗೆ ಹೋದ್ರೆ ಹಾಗೆ ಹೋದದ್ದೇ ಇಲ್ಲ ಕೃಷ್ಣ. ಮಕ್ಕಳಿದ್ದ ಹೌದು, ಹಾಗೆ ಏನಾದ್ರೂ ತಕೊಂಡೇ ಹೋಗುವ ಅಭ್ಯಾಸ ಇಟ್ಕೊಂಡವ.
ಅಲ್ಲಿ ಖರ್ಚಿನ ಪ್ರಶ್ನೆ ಅಂತ ವಿಚಾರ ಮಾಡ್ದವಲ್ಲ. ಒಂದು ಕೆಲಸ ಮಾಡಿ, ಹಾಗಾಗಿ ನಾನು ಹೋದ್ರೆ ತರ್ತೆ ಅಂತ ಅವರಿಗೂ ಗೊತ್ತು. ನೀನು ಎಷ್ಟು ಅವಲಕ್ಕಿ ತಂದಿದ್ಯೋ ಹಾ. ಅಷ್ಟೇ ಲಡ್ಡನ್ನು ಕೊಡ್ತೇನೆ ನಾನು. ಅವಲಕ್ಕಿ ಲಡ್ಡಲ್ಲ, ಅಂಗ ವ್ಯಾಪಾರಿಯ ಕೃಷ್ಣ ನಾನು. ಹಾಗಲ್ಲೂ ಮಕ್ಕಳು ತಿನ್ನುವುದು ಅವಲಕ್ಕಿ ಹಣ್ಣಲ್ಲ, ಅವ್ರಿಗೆ ಸಿಹಿ ತಿನ್ನಿಸಬೇಕು ತಾನೆ. ಹೌದೌದು. ಒಂದೊಂದು ಅವಲಕ್ಕಿಗೆ ಸರಿಯಾಗಿ ಒಂದೊಂದು ಲಡ್ಡನ್ನು ಕೊಡ್ತೇನೆ, ಆಯ್ತಾ? ಅದ್ರಲ್ಲಿ ಏನು ಕೇಳಿದ್ರು ಬೇಡ ಅಂತ ಹೇಳ್ತೇನೆ. ಯಾಕೆಂದ್ರೆ ನನ್ನ ನಿನ್ನ ಬಾಂಧವ್ಯ ಸಂಬಂಧ ಹಾಗಾಗ್ತದೆ ಅಂತ ಅದು ನನಗೆ ಖಂಡಿತ ಬೇಡ ಕೃಷ್ಣ. ಆಯ್ತಪ್ಪ, ಆ, ಏನು ಬೇಕು ಕೇಳು ಅವ್ರಿಗೆ. ಏನು ಬೇಕು ಅಂತ ಕೇಳು ಅಂತ ಹೇಳ್ತಾ ಇದ್ದೀಯ. ನೀ ಕೇಳಿದ್ರು ಕೊಡ್ತೀಯ ಕೃಷ್ಣ, ಆದ್ರೆ ನನಗೆ ಬೇಡ ಕೃಷ್ಣ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ಏನೋ ನನಗೆ ಗೊತ್ತಿಲ್ಲ ಕೃಷ್ಣ. ನಾನು ಬಯಸದ್ದು ಒಂದಾದ್ರೂ ಅದನ್ನು ಕೇಳುವಂತ ಸ್ವಾತಂತ್ರ್ಯ ನಿಜವಾಗಿ ನಾನು ಮದುವೆ ಆಗಬಾರ್ದಿತ್ತು ಕೃಷ್ಣ. ನನಗೆ ಈ ಸಂಸಾರಿಕ ಬಂಧನ ಬೇಡಿತ್ತು ಕೃಷ್ಣ. ನನ್ನ ಗೆಳೆಯ ನೀನು ಈ ಜಂಜಾಟದಲ್ಲಿ ಸಿಲುಕಿ ನಾನು ಒದ್ದಾಡ್ತಾ ಇದ್ದೇನೆ ಕೃಷ್ಣ. ಸುಧಾಮ, ನಿನ್ನ ಸಾಮರ್ಥ್ಯ ಇದೆ ನನಗೆ ಪರಮ ಪುಣ್ಯದಪ್ಪ ಪವಿತ್ರವಾದ ಕ್ಷೇತ್ರ ಕೃಷ್ಣಯ್ಯ. ನನ್ನ ಗೆಳೆಯ ನೀನು ಮದುವೆ ಬೇಡ ಅಂತ ಹೇಳ್ತೀನಿ, ನನಗೆ ಇನ್ನೂ ಆಗ್ಬೇಕು ಅಂತ. ನೀನು ಆಗಬೇಕು ಕೃಷ್ಣ, ಆದ್ರೆ ನಮಗೆ ಬೇಡ ಕೃಷ್ಣ. ಯಾಕೆ ಅಂತ ಹೇಳಿದ್ರೆ ಈ ಬಾಂಧವ್ಯಕ್ಕೆ ಸಿಕ್ಕಿ ನಲುಗಿ ಹೋಗಿದ್ದೇನೆ ನಾನು. ನನ್ನ ಬಯಕೆಯೇ ಬೇರೆ, ನನ್ನ ಆಶಯ ಬೇರೆ ಕೃಷ್ಣ. ಯಾವ್ದದು ಯಾವ್ದದು ಕೃಷ್ಣಯ್ಯ, ಯಾವ್ದದು ಹೇಳು, ಬೈಕ್ ಯಾವ್ದು ಹೇಳು. ಯಥಾರ್ಥಕ್ಕೆ ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ ಕೃಷ್ಣ. ಇಲ್ಲೇ ಇರ್ತೀಯ, ಇಲ್ಲೇ ಇರಬೇಕು ಅನ್ನುವಂತ ಆಸೆ ಇದೆ, ಅದಕ್ಕೆ ನನಗೆ ಗತಿ ಇಲ್ಲ ಕೃಷ್ಣ. ಸಂಸಾರ ಹೋಗ್ತೀಯ. ಎಷ್ಟೊತ್ತಿಗೆ ನಾನು ಬರ್ತೇನೆ ಅಂತ ನನ್ನ ಹೆಂಡತಿ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಹಾಗಾಗಿ ಹೋಗ್ಲೇಬೇಕಾದಂತ ಅನಿವಾರ್ಯತೆ ನನಗುಂಟು. ಮದುವೆ ಆಗುವಂತ ಸಂದರ್ಭದಲ್ಲಿ ಪ್ರತಿಜ್ಞಾ ಬದ್ಧರಾಗಿ ಮದುವೆ ಆಗಿದ್ದೇನೆ ಕೃಷ್ಣ, ಮದುವೆ ಆಗಿದ್ದೇನೆ. ಆ ಕಾರಣಕ್ಕಾದ್ರೂ ನಾನು ಮೀರ್ಲಿಕ್ಕಿಲ್ಲ, ಹೋಗ್ಲೇಬೇಕು ಕೃಷ್ಣ. ಆದರೆ ನಿನ್ನ ಪಾದದ ಧೂಳಾಗಿ ಇಲ್ಲೇ ನಾನು ಬಿಟ್ಟಿದ್ರೆ ನನ್ನಷ್ಟು ಭಾಗ್ಯವಂತರ ಯಾರು ಇರಲಿಲ್ಲ. ಆ ಆನಂದ, ಆ ಸಂತೋಷ, ಆ ಬ್ರಹ್ಮಾನಂದವೇ ಬೇರೆ ಕೃಷ್ಣ, ಬ್ರಹ್ಮಾನಂದವೇ ಬೇರೆ. ಆ ಪುಣ್ಯ ನಾನು ಮಾಡಲಿಲ್ಲ ಕೃಷ್ಣ, ನಾನು ಮಾಡಲಿಲ್ಲ. ನನ್ನ ಹೆಂಡತಿ ಗಂಡ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದಾಳೆ ಕೃಷ್ಣ. ಅದೇ ಕಾಯ್ತಾ ಇದ್ದಾಳೆ, ತರ್ತಾಳೆ ಅಂತ ನೋಡ್ತಾ ಇದ್ದಾಳೆ. ನಾನು ತಕೊಂಡು ಹೋಗ್ತೇನೆ ಕೃಷ್ಣ, ತಕೊಂಡು ಹೋಗ್ತೇನೆ. ಹಾಗಂತ ನಾನೇನನ್ನು ಬಯಸುತ್ತಿಲ್ಲ ಕೃಷ್ಣ. ನಾನು ಹೋಗಿ ಬರ್ತೇನೆ ಕೃಷ್ಣ. ಬೇಕೆಂಬುದಾಗಿ ಕೇಳುವುದಕ್ಕೆ ಬಂದ, ಬೇಡ ಎಂಬುದಾಗಿ ಹೊರಟು ನಿಂತೇನೆ. ನಿಜವಾದ ಭಕ್ತರನ್ನ ಹಾಗೆ, ದೇವರನ್ನ ಕಂಡಾಗ ದೇವರಲ್ಲಿ ನಾನು ಸೇರಬೇಕು ಅಂತ ನಿನ್ನ ಆಸೆ. ಸೇರಬೇಕು, ಕಾಲ ಬಂದಾಗ ನಾನು ತಿಳಿಸಿಕೊಳ್ತೇನೆ. ಆದರೆ ಬರುವಾಗ ನೀನು ಹೇಗೆ ಬಂದಿರು, ಪಾಪ ನಿನಗೆ ಆ ನೀರನ್ನು ದಾಟುವ ಕಾಲಕ್ಕೆ ಎಷ್ಟೆಲ್ಲ ತೊಂದರೆ ಆಯಿತು. ಹೌದು, ಹೋಗುವಾಗ ತೊಂದರೆ ಪಡಬಾರ್ದು. ಅದಕ್ಕೆ ನಮ್ಮ ಮನೆಗೆ ಬರುವಾಗ ತೊಂದರೆ ಪಡಬೇಕು, ಇಲ್ಲಿಂದ ಹೋಗುವಾಗ ಅನಾಯಾಸವಾಗಿ ಹೋಗ್ಬೇಕು. ಅದಕ್ಕೆ ಹಾಗಿದ್ದು ಮಾತ್ರ ಇದು ಕ್ಷೇತ್ರ ಅಂತ ಅರ್ಸಿಕೊಳ್ತದೆ. ಹೇಳಲಿ. ಹೊರಗೆ ಯಾರು? ಗರುಡ ಅಲ್ಲೇನಿಲ್ಲ. ಆ ಗರುಡನ ಏನು ನೀನು? ಯಾರು? ಸಿರಿಯ ರಸನಿ ಈ ಪರಿ ನುಡಿಯುವುದೇ ಕೃಷ್ಣ. ಮನೆಗೆ ಬಂದಂತ ಅತಿಥಿ ಎನ್ನುವುದಾಗಿ ನೀನು ಕೂತ್ಕೊಳ್ಳುವ ಪೀಠವನ್ನೇ ನಾನು ಕೊಟ್ಟೆ. ಹಾ, ನನ್ನ ಪಾದವನ್ನು ನೀನು ತೊಳೆದೆ ಕೃಷ್ಣ. ಆದರೆ ಹೋಗುವಾಗ ನೀನೇರುವ ವಾಹನವನ್ನು ಏನು ನಾನು ಹೋಗಬೇಕಾ? ಯಾಕೆಂದ್ರೆ ನಿಮ್ಮನೆ ಗೊತ್ತು. ಗರುಡ ವಾಹನ ನೀನು. ಆ ವಾಹನವನ್ನು ಏರಿ ಹೋಗುವುದಲ್ಲ, ಗರುಡ ದೇವ ನನಗೆ. ಆದ್ದರಿಂದ ಬೇಡ ಕೃಷ್ಣ, ನಾನು ಬಂದಾಗೆ ನಡ್ಕೊಂಡು ಹೋಗ್ತೇನೆ ಕೃಷ್ಣ. ನಿನ್ನ ಆಶೀರ್ವಾದ ಇದ್ರು ಸಾಕು ಕೃಷ್ಣಯ್ಯ. ಸುಧಾಮ, ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಭಕ್ತರ ಇಷ್ಟವೇ ದೇವರಿಗೆ ಇಷ್ಟ, ಭಕ್ತರ ಕಷ್ಟವೇ ದೇವರಿಗೆ ಕಷ್ಟ. ನಿನ್ನನ್ನು ಭಕ್ತನಾಗಿಯೂ ನೋಡಿದೆ, ಮಿತ್ರನಾಗಿಯೂ ನೋಡಿದೆ.
ಶರಣ ಶ್ರೇಷ್ಠ ಎಂಬುದಾಗಿ ಕರೆದದ್ದನ್ನು ಉಳಿಸಿಕೊಂಡೆ ನೀನು. ಮಿತ್ರತ್ವದಲ್ಲಿಯೂ ಶ್ರೇಷ್ಠನಾದ, ಶರಣಾಗತಿಯಲ್ಲೂ ಶ್ರೇಷ್ಠನಾಗಿದ್ದೀಯ, ಮನಸ್ಸಿನಲ್ಲಿಯೂ ಶ್ರೇಷ್ಠನಾಗಿದ್ದೀಯ. ಶ್ರೇಷ್ಠಾತಿ ಶ್ರೇಷ್ಠನಾದ ನೀನು ಗರುಡವನ್ನೇ ಏರಿ ಹೋಗ್ಬೇಕು. ಯಾಕಂದ್ರೆ ನೀನು ನಿಮ್ಮನೆಗೆ ಹೋಗ್ಬೇಕು ಈಗ. ಅಂದ್ರೆ ನಾನು ನಮ್ಮ ಮನೆಗೆ ಹೋಗ್ಬೇಕು ಅಂತ ಆದ್ರೂ ಗರುಡನ್ನೇ ಹೇಳ್ಬೇಕಾ? ಹೌದು ಸುಧಾಮ ನಾನು. ಹೌದು. ನಮ್ಮ ಮನೆಯೂ ಹಾಗೆ ಉಂಟು ಕೃಷ್ಣ. ಈ ಗರುಡ ಹೋಗಿ ಅದು ನಿಂತರೆ ಮತ್ ನನ್ನ ಮನೆ ಅಂದ್ರೆ ಎಂತಂತದೆ? ಹಾಗಲ್ಲ ಕೃಷ್ಣ. ಗರುಡ ಹೋಗುವಾಗ ರೆಕ್ಕೆ ಬಸ ಬಸ ಬೀಸಿದೆ. ಆ ಗಾಳಿಗೆ ಎಲ್ಲ ಹಾರಿ ಹೋಗ್ತಾರೆ. ಅದೇ ನಮ್ಮ ಮನೆ ಹೇಳಿದ್ದು ಅದೇ ಕೃಷ್ಣ. ಅವಲ್ಲೇ ಇರ್ಬೇಕು ಅಂತ ಆದ್ರೆ ನಾನು ನಡ್ಕೊಂಡೇ ಹೋಗ್ಬೇಕಲ್ಲ ಕೃಷ್ಣ. ಏ, ಆ, ಒಂದು ಪರೀಕ್ಷೆ ಆಗಲಿ. ಆ, ಗರುಡನ ರಭಸಕ್ಕೆ ನಿಮ್ಮ ಮನೆ ಹಾರಿದ್ರೆ ಆ. ನಿನಗೆ ನಮ್ಮನೆ. ಕೃಷ್ಣ, ಎಲ್ಲಿಯಾದ್ರೂ ಹಾರ್ಲಿಲ್ಲ ಅಂತ ಆದ್ರೆ ಹಾ, ನಿಮ್ಮನೆ ನಾನು. ಅಂತ ಹೇಳ್ತೇನೆ. ನಂಗೊಂದು ತಲೆ ಹೋದ್ರೆ ನೀ ಕಣ್ಣೀರು ಹಾಕೋದೇ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಾನು ಹೋಗಿ ಬರ್ತೇನೆ ಕೃಷ್ಣ. ಗರುಡನ ಏನು ಹೋಗ್ಬೇಕು? ಎಲ್ಲಿಯೇ ಹೋಗ್ಬೇಕಾ? ಹೋಗು. ಆದ್ರೆ ಒಂದು, ಏನು? ಅವ ರಭಸಕ್ಕೆ ಹಾರಿಕೊಂಡು ಹೋಗಿ ನಮ್ಮ ಮನೆಯವರಿಗೆ ಹೋಗಿ ನಿಲ್ಲುವಾಗ ಅವನ ಮೇಲೆ ನಾನು ಇರಲಿ ಅಂತ ಆಶೀರ್ವಾದ ಮಾಡಿ. ಕ್ಷೀರಸಾಗರ ಜಯನ ನಾರಾಯಣ ಲಕ್ಷ್ಮೀ ರಮಣ ನಾರಾಯಣ ಅದ್ಭುತ ಆನಂದ ಇದೆಲ್ಲ ಬೇಕೇನೋ ಪಾಲಿಗೆ? ಕೃಷ್ಣ. ನನ್ನನ್ನು ಕಣ್ಣಾಗ ಕೆಲವರು ಏನೇನು ಹೇಳ್ತಿದ್ರು ಕೃಷ್ಣ. ಇವತ್ತು ನಾನು ಒಬ್ಬ ಸಾರ್ಥಕತೆ ಬದುಕನ್ನು ಕಂಡುಕೊಂಡೆ ಕೃಷ್ಣ. ಎಷ್ಟೋ ಜನ ನನ್ನನ್ನು ಬಡವ ಅಂತ ಕುಚ್ಚಿಗಾರ ಮಾಡಿದ್ದು. ಆದರೆ ಈ ಭಗವಂತನ ಸಾನ್ನಿಧ್ಯದಲ್ಲಿ ಬಡವನಿಗಿಂತ ಮಹತ್ವ ಬಂತು. ಬಾಗಿಲಿನಿಂದಂತ ಋಷಿಮುನಿಗಳೆಲ್ಲೇ ಇದ್ದಾರೆ. ಅಷ್ಟೆಲ್ಲ ರಾಜ ಮಹಾರಾಜರು ಕಾಯ್ತಾ ಇದ್ದಾರೆ. ಅಂತಿರುವಾಗ ಓಡ ಬಂದು ನನ್ನ ಕರ್ಕೊಂಡು ಬಂದು ನೀನು ಮಾಡುವಂತ ಉಪಚಾರ. ದೇವ್ರೇ, ದೇವ್ರೇ, ಹೋಗಿ ಬರ್ತೇನೆ. ನನ್ನಂತ ಭಾಗ್ಯವಂತ ಬೇರೆ ಯಾರಿಲ್ಲ. ಕೃಷ್ಣ ಅಚ್ಯುತ ಗೋವಿಂದ ಗೋವಿಂದ ಬೇಕೆಂಬುದಾಗಿ ಬಯಸಿ ಬಂದರೂ ಬೇಡ ಎಂಬುದಾಗಿ ಹೊರಟು ಹೋಗ್ಬಿಟ್ನಲ್ಲ ಅವನು. ನಿಜವಾದ ಭಕ್ತಿ ಅಂದ್ರೆ ಹೀಗೆ. ನನ್ನಲ್ಲಿ ಶರಣಾದ, ಶರಣಾಗತಿಯಲ್ಲೇ ಬದುಕಿನ ಸಾರ್ಥಕತೆ. ಆ ನಿಜವಾಗಿ ಅವ ಸುಧಾಮನಲ್ಲ, ಭಕ್ತ ಸುಧಾಮ, ಅನುಮಾನವೇ ಇಲ್ಲ. ಸುಧಾಮ ನಮ್ಮ ಮನಸ್ಸು ಮನೆ. ಮನಸ್ಸೆಂಬಂತ ಮನೆಯಲ್ಲಿ ಇವ ಸುಧಾಮ ಅಂದ್ರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಮನೆ. ಇವನಿಗೆ ಒಂದು ನಿಜವಾದ ಧಾಮ ಬೇಕು ತಾನೆ. ಇವ ಇರುವ ಧಾಮ ಸುಧಾಮವೇ ಅಲ್ಲ. ಇವನ ಧಾಮ ಸುಧಾಮ ಆದ್ರೆ ಸಾಲದು. ಇವನ ಧಾಮ ಶ್ರೀರಾಮವಾಗಲಿ, ಶ್ರೀರಾಮವಾಗಲಿ, ಶ್ರೀರಾಮವಾಗಲಿ.